ಎಲ್ಲ ಬರ್ದಿರೋದು ಏನ್ ಡೋಂಟ್ ನೀವು ಬರ್ದಿರೋದು ಪಿಂಕ್ ಪಿನ್ ಶಿವಕುಮಾರ್ ಯಾರು, ಕಿಶೋರ್ ಯಾರು, ಏನು ಒಬ್ಬೊಬ್ರು 1 ಕೋಟಿ 2 ಕೋಟಿ ನಿಮ್ಮ ಅಧಿಕಾರಿಗಳು ತಿನ್ಬಿಟ್ಟು ಇಲ್ಲಿ ನಮ್ಮ ಜನಗಳ ದಿನ ನೋಡ್ಕೊಂಡು ಕೂತ್ಕೊಳ್ಳದ ಕೋಟಿಗಳ ವಸೂಲಿ ಹೋಗೋದು ನೋಡ್ರಿ. ಚೈತ್ರ ಗ್ರಾಮ ಲೆಕ್ಕಾಧಿಕಾರಿ, ಚಿತ್ರ ಅರುಣ್ ಕುಮಾರ್ ಕಂದಾಯ ನಿರೀಕ್ಷಕರು, ದೀಪಕ್ ಗ್ರಾಮ ಲೆಕ್ಕಾಧಿಕಾರಿ, ಇವ್ರು ಬರ್ದಿರೋ ರಿಪೋರ್ಟ್ಸ್ ಎಲ್ಲ ಹೆಂಗಿದೆ ಏನಾದ್ರು ನೋಡ್ಬೇಕಲ್ಲ. LKG ಹುಡುಗನ ಗೊತ್ತಾಗ್ತದೆ, ರಾಜ್ಯದ ದಿನ ಯಾರು ಆರ್ಡರ್ ಮಾಡಕ್ಕಾಗತ್ತಾ? ರಿಪೋರ್ಟ್ ಏನ್ ಕೊಟ್ಟಿದ್ದಾರೆ ಅದನ್ನ ಯಾರು ಮುಚ್ಚುಮರೆ ಮಾಡಕ್ ಸಾಧ್ಯ ಇಲ್ಲ, ಎಲ್ಲ ಆನ್ಲೈನ್ ಅಲ್ಲೇ ಅವೈಲೇಬಲ್ ಇದೆ. ಇದು ಆನ್ಲೈನ್ ಅಲ್ಲಿ ತಗೊಂಡ್ರೆ ರಾಜ್ಯದ ದಿನ ಸಂಕ್ರಾಂತಿ ಹಬ್ಬದ ದಿನ ಸೇರಿಸಿದ ಏನ್ ವೆರಿಫೈ ಮಾಡೋದು? ನಾಳೆ ಹೋಗದಿ FIR ಮಾಡಿಸಿ ಒಳಗಾಕ್ರಿ ಮಾಡ್ಲಿ. ಡಾಕ್ಯುಮೆಂಟ್ ಇನ್ಸರ್ಷನ್ ಮಾಡಿರೋದಕ್ಕೆ ಆಸ್ ಎ ಕಸ್ಟೋಡಿಯನ್ ನೀವು ಮಾಡ್ಲೇಬೇಕಲ್ವ ಮೇಡಮ್? ಸುಮ್ನೆ ನೋಡ್ತೀನಿ ಹೇಳ್ತೀನಿ ಅಂತ 52 ಎಕರೆ ಎಲ್ಲ ಸರಿ ಇದೆ ಅಂತ ಕೊಟ್ಟವ್ರೆ ಯಾರು ಕೊಟ್ಟು ಕೋರ್ಟ್ಗೆ ಹೋಗ್ತೀನಿ. ನಿಮ್ಮ ಕಾನೂನು ಯಾರಿಗೂ ದೊಡ್ಡದು ಅಲ್ಲ ಚಿಕ್ಕದು ಅಲ್ಲ, ಎಲ್ಲರೂ ಸರಿ ಸಮಾನ. ಕೋರ್ಟ್ಗೆ ಏನ್ ತಪ್ಪು ಕೊಟ್ಟಿದ್ದಾರೆ ಹೇಳ? ಕಾನೂನು ದೊಡ್ಡದಂತೆ ನೀವೇ ಕೋರ್ಟ್ಗೆ ಕೋರ್ಟ್ ಕೊಡಿರೋದು ಹೈಕೋರ್ಟ್ ಇರೋದು ನೋಡಿ ಅವ್ನು ಯಾರಿಗೂ ಬೈ ನಿಮ್ಗೆ ಯಾಕೆ ನೋಡಿ ನೀವೇ ಮೇಡಮ್, ನಮ್ 4 ಜನಕ್ಕೆ ಹೊಟ್ಟೆ ಉರಿತಿದೆ ಮೇಡಮ್, ನೀವ್ ಇರ್ತೀರಾ ಹೋಗ್ತೀರಾ? ಕೂಗಾಡ್ಬೇಡಿ ಅಂದ್ರೆ ಸ್ಮಶಾನಕ್ಕೆ ಜಾಗ ಇಲ್ಲ ಇವತ್ತು ಈ ತಾಲೂಕಲ್ಲಿ. ಸ್ಮಶಾನ ಮಾಡಕ್ಕೆ ನೀವು ಈ ಕಾಲಾವಧಿ ಮುಗ್ದಿದೆ ಅದೆಲ್ಲ ಮುಗ್ದಿದೆ ಸಾಕು. ಅವರವ್ರು ಇಷ್ಟ ಬಂದಾಗ ಜಮೀನಿಗೆ ಬರ್ಕೊಂಡು ಮೇಡಮ್, ನೀವು ಮಾಡೋದ್ರಲ್ಲಿ ಸುಮಾರು ಆಗೋದಿದೆ ಬಿಡಿ ಮೇಡಮ್, ತೊಂದರೆ ಇಲ್ಲ, ನೀವು ಮಾಡಿ ನೋಡ್ತಾ ಇದ್ದೀವಿ ಮೇಡಮ್, ನೋಡ್ತಾ ಇದ್ದೀವಿ. ದಯವಿಟ್ಟು ನೋಡ್ರಿ, ಒಂದ್ ನಿಮಿಷ ಇಲ್ಲ ಮಾತಾಡ್ರಿ, ನಾನು ಹೋಗ್ತೀನಿ, ನೀವು ಸುಮ್ಮನೆ ಇರ್ರಿ. ನಿಮಗೆ ಕೋರ್ಟ್ ಬರ್ದ್ರೆ ನೀವೇ ಕಳಿಸಿದ್ರಿ ಡಾಕ್ಯುಮೆಂಟ್ಗಳು, ನೋಡಿ ಕಳಿಸೋದಲ್ವಾ? ಅವೈಲೇಬಲ್ ಅಲ್ಲ. 60 ವರ್ಷ ಇದ್ದಿದ್ದ ಡಾಕ್ಯುಮೆಂಟ್ ಇದಕ್ಕಿಂತ ಹೆಂಗ್ ಬರ್ತದೆ? ಅದು ಪ್ರೂಫ್ ಕೊಡ್ತೀನಿ. ಅವೈಲೇಬಲ್ ಆಫ್ ಡಾಕ್ಯುಮೆಂಟ್ ನೀವು ಏನ್ ಮಾಡ್ತಾರೆ, ಇದನ್ನ ತಂದು ಇನ್ಸರ್ಟ್ ಮಾಡ್ತಾರೆ, ಆಮೇಲೆ ಏನ್ ಮಾಡ್ತಾರೆ, ಅದನ್ನೇ ಸರ್ಟಿಫೈಡ್ ಕಾಪಿ ಇವರೇ ಅಪ್ಲೈ ಮಾಡ್ತಾರೆ. ನಿಮ್ಮ ಚಿರ್ಸ್ತೆದಾರರು ಮುನ್ಶೆಟ್ರು ಇಷ್ಟು ದಿನ ಈ ಡಾಕ್ಯುಮೆಂಟ್ ಇರ್ಲಿಲ್ಲ, ನನಗೆ ಇದು ಅನುಮಾನಾಸ್ಪದವಾಗಿದೆ, ಇದು ಬೋಗಸ್ ಅಂತ ಬರ್ದಿ ಇದು ಕೊಟ್ಟಿದ್ದಾರೆ, ಸರ್ಟಿಫೈಡ್ ಕಾಪಿ ಕೊಟ್ಟಿದ್ದಾರೆ. ಅದನ್ನಾರ ನೋಡ್ಬೇಕಲ್ಲ ನೀವು. ಇನ್ನೇನ್ ಗೊತ್ತು? ಹಿಂದಿಂದಲ್ಲ, ನೀವಿದ್ದಾಗ ಅಲ್ಲ, ಖಾತೆ ಆಗಿರೋದೇ ನಿಮ್ಮದ್ರಲ್ಲಿ. ಅಲ್ಲ, ಖಾತೆ ಮಾಡಿದ್ ನೀವು ಬಂದ್ಮೇಲೆ ಕಂಟೆಂಪ್ಟ್ ಏನ್ ಮಾಡ್ತಾರೆ? ಬೇಕಂತ ಕೋರ್ಟ್ ನ ಫುಲ್ ಮಾಡಿದೀರಾ, ಕೋರ್ಟ್ ಅಟೆಂಡ್ ಮಾಡಲ್ಲ, ಕೋರ್ಟ್ ಕೋಪ ಬರಂಗ್ ಮಾಡ್ತೀರಾ, ಕೋರ್ಟ್ ಹೇಳಿ ಡಿಸ್ಪೋಸ್ ಮಾಡ್ರಿ ಅಂದಾಗ ನೀವು ಹೆಂಗಂದ್ರೆ ಬರ್ದಿದ್ರಿ. ಒಂದ್ ನಿಮಿಷ AC ಆರ್ಡರ್ ಹೇಳಿ, ನಿಮ್ ಲೆವೆಲ್ ಏನಾಗಿದೆ ತೋರಿಸ್ತೀನಿ. ನಿಮ್ ಲೆವೆಲ್ ಹೇಳ್ತೀನಲ್ಲ, AC ಆರ್ಡರ್ AC ಏನ್ ಹೇಳ್ತಾರೆ? ಕೂಲಂಕುಷವಾಗಿ ಪರಿಶೀಲನೆ ಮಾಡಿ ಕಾನೂನುಬದ್ಧವಾಗಿ ನೀವು ಆರ್ಡರ್ ಮಾಡಿ ಅಂತ ಕೊಡ್ತಾರೆ. ಆಮೇಲೆ ಚೈತ್ರ ಬರೆಯೋದು, ಆಮೇಲೆ ಅರುಣ್ ಬರೋದು. ನೀವು ಬಂದಾಗಲ್ಲ, ಹಿಂದೆ ಆಗಿರ್ಬೋದು ಅನ್ನಲ್ಲ. ಈಗ ನೋಡಿ, AC ಅವ್ರು ಏನ್ ಮಾಡ್ತಾರೆ? AC ಅವರಿಗೆ ಡೌಟ್ ಬರ್ತದೆ ಇದು ಬೋಗಸ್ ಅಂತ, ಅವ್ರ ತಲೆ ಮೇಲೆ ಹಾಕೊಳ್ಳಲ್ಲ. ಕೂಲಂಕುಷವಾಗಿ ಪರಿಶೀಲನೆ ಮಾಡಿ ಕೊಡಿ ಅಂತ ನಿಮ್ಗೆ ಬರೀತಾರೆ. ಏನ್ ಪರಿಶೀಲನೆ ನಡೆದಿದೆ? ಅಲ್ಲ, ಅವರು ಏನು ಬರ್ದಿಲ್ಲ, ನಂಗೆ ಕನ್ನಡ ಅರ್ಥ ಆಗುತ್ತೆ. ಪರಿಶೀಲನೆ ಮಾಡಿ ಬರೀ ಅಂತಾರೆ. ಇಲ್ಲಿ ಪರಿಶೀಲನೆ ಅವರೇ ಪರಿಶೀಲನೆ ಮುಕ್ತಾಯ ಮಾಡಿದ್ದಾರೆ ಅಂದ್ರೆ he has verified and closed the matter. ಓದಿ ಮೇಡಮ್. ಒಂದು ನಿಮಿಷ ನಾನು ಕನ್ನಡ ಬರೋದು ಓದಪ್ಪ. ಇದು ಎಷ್ಟು ಸಿಂಪಲ್ ಆಗಿದೆ ನೋಡಿ. ಸರ್, ಈಗ ನೀವು ಕೊಟ್ಟಿದ್ದ ಸರ್ಟಿಫೈಡ್ ಮಾಡಿ ಕೊಡಕ್ ಕೇಳ್ತಾರೆ, ಸರ್ಟಿಫೈಡ್ ಇದನ್ನ ಸೇರಿಸ್ಬಿಡ್ತಾರೆ ಫಸ್ಟ್, ಆಮೇಲೆ ಸರ್ಟಿಫೈ
ಡಾಕ್ಯುಮೆಂಟ್ ಕೇಳ್ತಾರೆ. ಸರ್ಟಿಫಿಕೇಶನ್ ಮಾಡ್ಬೇಕಾದ್ರೆ ಅಲ್ಲಿನ ಶಿರ್ಸೆದಾರರು ಇದ್ಯಾಕೋ ಅನುಮಾನಾಸ್ಪದವಾಗಿದೆ, ಇಷ್ಟು ದಿನ ನಮ್ಮ ಡಾಕ್ಯುಮೆಂಟ್ ಅಲ್ಲಿ ಇರ್ಲಿಲ್ಲ, ಇದು ರೆಕಾರ್ಡ್ ರೂಮ್ ಅಲ್ಲಿ ಇರ್ಲಿಲ್ಲ, ಹಂಗಾಗಿ ಅನುಮಾನಾಸ್ಪದವಾಗಿದೆ ಅಂತಾನೆ ಕೊಟ್ಬಿಟ್ಟಾರೆ. 56 ತಿದ್ದಿ ಅದು 56 ತಿದ್ದಿ ಅದು ಇವಾಗ ತೋರಿಸ್ತಾರೆ. ಡಾಕ್ಯುಮೆಂಟ್ ಇನ್ಸರ್ಟ್ ಮಾಡಿರೋದು. ಸೇರಿಸಿ ಇದು ಇದ್ರಿ ಇದು ನೋಡ್ರಿ, ಇದು ಕಡ್ತ ಖಾಲಿ ಕಡ್ತ ನಿಮ್ಗೆಲ್ಲ ಗೊತ್ತಿರಲ್ಲ, ತಿಳ್ಕೊಳ್ರಿ. ಕಡ್ತ ಅಲ್ಲಿ ಹೆಸರಿರ್ಬೇಕು, ಓನರ್ ಇನಾಮ್ ಡಿಸಿ ಬರ್ಬೇಕಾದ್ರೆ ಕಡ್ತ ಅಲ್ಲಿ ಹೆಸರಿರ್ಬೇಕು. ಕಡ್ತ ಖಾಲಿ ಇದೆ. 1961 ಅಲ್ಲೇ ಸೆಟಲ್ಮೆಂಟ್ ಆಗ್ಬಿಡುತ್ತೆ. ಇನಾಮ್ ಡಿಸಿದು ಸೆಟಲ್ಮೆಂಟ್ ಆಗಿ ಇದು ಸರ್ಕಾರಿ ಅಂತ ಬಂದ್ಬಿಡ್ತದೆ. ಸರ್ಕಾರಿ ಸೆಟಲ್ಮೆಂಟ್ ಆಗಿ ಒಂದು ಸರ್ಕಾರಿ ಅಂತ ಬಂದ್ಮೇಲೆ ಇನಾಮ್ ಡಿಸಿ ವ್ಯಾಪ್ತಿ ಬರಲ್ಲ, ಲ್ಯಾಂಡ್ ರಿಫಾರ್ಮ್ಸ್ ಆಕ್ಟ್ ಬಂದ್ಬಿಡ್ತದೆ. ಆಮೇಲೆ ಇವ್ರು ಸೇರ್ಸೋದು ಒಳಗಡೆಗೆ. ಈ ಪೇಪರ್ ಕ್ರಿಮಿನಲ್ ಇದಕ್ಕೆ ಬಳಸೋದು CRPC ಅಲ್ವಾ, ಅದನ್ನ ಲ್ಯಾಂಡ್ ಇದಕ್ಕೆ ಬರ್ಕೊಂಡು ಏನೋ ಒಂದು ಪೇಪರ್ ಬರ್ಕೊಂಡ್ಬಿಟ್ಟಿರೋದು, ಟೈಪ್ ಮಾಡ್ಬಿಟ್ಟಿರೋದು. ಈ ಸಿಗ್ನೇಚರ್ DC ಅವ್ರದ್ದು ಚೆಕ್ ಮಾಡ್ಕೋಬೇಕು ಅವ್ರ. ಆಮೇಲೆ ಅವತ್ತಿನ DC ನ ಇಲ್ಲ ಅವ್ರ ಹತ್ರನೇ ಕರ್ಕೊಂಡೋಗಿ ಸಿಗ್ನೇಚರ್ ಮಾಡಿಸ್ಕೊಂಡ್ ಬಂದವರ ಮಾಡ್ತಾರೆ, ಇಲ್ಲ ಅವ್ರು ಬದುಕವ್ರ. ಈಗ DC ಏನಾಕಿದಾನೆ, ಹೆಸರು ಏನಾಕಿದಾನೆ, ಸ್ಪೆಷಲ್ DC ಅಲ್ರಿ. ಇದು ನೋಡ್ರಿ, ಇದು ಈ ಡೇಟ್ ಯಾವ್ದ್ರಿ ಬರ್ತದೆ? ಇಲ್ಲೇ ಸಂಕ್ರಾಂತಿ ಹಬ್ಬ ಆಗುತ್ತೆ. ಡೇಟ್ ಹೇಳಿ. ತಹಸೀಲ್ದಾರ್ ಆರ್ಡರ್ ಸೇಮ್ ಡೇಟ್ ಹಾಕೋರೆ. 14 ಜನವರಿ 1963. 14 ಜನವರಿ 1963. ನಾನು ಯಾವ್ದಕ್ಕೂ ಚೆಕ್ ಮಾಡಿದ್ರೆ ಸಂಕ್ರಾಂತಿ ಹಬ್ಬ. ಹಬ್ಬದ ದಿವಸ ಮಾಡಿದ್ದಾರೆ. ಹಬ್ಬ ಮಾಡಕ್ ಆಮೇಲೆ ಇದು ನೋಡಿ ಏನ್ ಮಾಡ್ಯಾರೆ, ಇದು ಬಂದು ಜೋಡಿ ಗ್ರಾಮ ಅಂತ ಹೇಳ್ಬಿಟ್ಟವ್ರೆ. ಜೋಡಿ ಗ್ರಾಮ ಅಲ್ಲ ಅದು, ಅದ್ರ ಹೆಸರು ಜೋಡಿ ತೊರನಹಳ್ಳಿ ಅಲ್ಲ, KG ತೊರನಹಳ್ಳಿ. KG ತೋರಣಹಳ್ಳಿ ಅಂತ. ಆಮೇಲೆ ಇದ್ರಲ್ಲೂ ತಗೊಂಡಿದೀವಿ ಏನಲ್ಲಿ Notification. ಗೆಜೆಟ್ ನೋಟಿಫಿಕೇಶನ್. ಕರ್ನಾಟಕ ಇನಾಮ್ ಸಬಾಲಿಷನ್ ಲಾಸ್ ಮ್ಯಾನ್ಯಲ್ ಇದೆ, ಏನಿದೆ KG ತೊರನಹಳ್ಳಿ ಅಂತಿದೆ. ಇವ್ರು ಅದನ್ನೆಲ್ಲ ನೋಡೇ ಇರಲ್ಲ, ಅರ್ಜೆಂಟ್ ಬರೀಬೇಕು. ಜೋಡಿ ತೋರಣಹಳ್ಳಿ ಬೇರೆ, KG ತೋರಣಹಳ್ಳಿ ಬೇರೆ. ಜೋಡಿ ತೊರನಹಳ್ಳಿ ಅಂತ ಬರ್ಕೊಬಿಟ್ರು. 15 ಎಕರೆ 36 ಗುಂಟೆ. ಈಗ ಅರ್ಜೆಂಟ್ ಆಗಿ ಅದೇ ನೋಟಿಫಿಕೇಶನ್ ಕೊಟ್ಟು ಇದನ್ನ ಚೇಂಜ್ ಆಫ್ ಲ್ಯಾಂಡ್ ಯೂಸ್ ಹಾಕೊಂಡಿರೋದು. ಏನ್ ಮಾಡ್ತಾರೆ, ಇದು ಇದ್ರ 1900 ಇವ್ರು ಹೇಳೋದು, ಇವ್ರು ಹೇಳೋ ಪ್ರಕಾರ 1063ರಲ್ಲಿ ನಮ್ಗೆ ಆಗಿರೋದು 23 ತನಕ ಖಾತೆನೇ ಮಾಡ್ಕೊಂಡಿಲ್ಲ ನಾನು ಅಂತ ಹೇಳೋದು. ಎಷ್ಟು ವರ್ಷ ಖಾತೆ ಮಾಡ್ಕೊಂಡಿಲ್ಲ? 50 ವರ್ಷದಿಂದ ಮಾಡ್ಕೊಂಡಿಲ್ಲ, ಈಗ ಮಾಡ್ಕೊಡ್ರಿ ಅಂತ ಹೇಳೋದು. ಯಾಕೆ ಹಾಕೊಳ್ರಿ, 60 ವರ್ಷ ನಾನು ಖಾತೆ ಮಾಡ್ಕೊಂಡಿಲ್ಲ, ಈಗ ನನಗೆ ಗೊತ್ತಾಗ್ಬಿಡ್ತು, ಹಾಕೊಡ್ರಿ ಅಂತ ಕೇಳ್ಕೊಂಡು ಹೋಗೋದು. ಕೋರ್ಟ್ ಕೂಡ ತಪ್ಪು ಮಾಹಿತಿಗಳು ಕೊಟ್ಬಿಟ್ಟವ್ರೆ. ಕೋರ್ಟ್ಗೆ ಬೇಕಂತ ತಹಸೀಲ್ದಾರ್ನ ಅಟೆಂಡ್ ಮಾಡಿಸಲ್ಲ. ಕೋರ್ಟ್ ಸಿಟ್ಟಾಗಿ ಇದನ್ನ ಬೇಗ ಡಿಸ್ಪೋಸ್ ಮಾಡಿರ್ತಾರೆ. ಅದ್ ಹೇಳಿದ್ರೆ ಸಾಕು, ಎಲ್ಲ ಡಿಸ್ಪೋಸ್ ಮಾಡಿ ಬಿಸಾಕ. ಕೋರ್ಟ್ ಅಲ್ಲಿ ಕೂಡ ಅದೇ ಡೇಟಾ ಮೆನ್ಷನ್ ಮಾಡ್ಯಾರ ನೋಡಿ. ಕೋರ್ಟ್ ಕೊಟ್ಟ ರೆಕಾರ್ಡ್ ಅಲ್ಲಿ 14/1/1963 ಗಮನಿಸಲ್ವಲ್ಲ ಸಡನ್ ಆಗಿ. ಸಂಕ್ರಾಂತಿ ಹಬ್ಬದ ದಿನ ಮಾಡ್ಕೊಂಡಬೇಕು. ಸಂಕ್ರಾಂತಿನ ನಾವು ಹೇಳ್ಬೋದು ಸರ್, ಅವತ್ತು 14 ಗಂಟೆಗೆ ಅವಾಗ ಸೆಕೆಂಡ್ ಹಬ್ಬಕ್ಕೆ ಮಾಡ್ತಾ ಇಲ್ಲ. 14 ಗಂಟೆಗೆ ಇಲ್ಲಿ ರೀ ನಾವು ತಗೊಂಡಿರೋದು ಇದರಲ್ಲಿ ತಗೊಂಡಿರೋದು ನೆಟ್ ಅಲ್ಲಿ ಹಾಲಿಡೇ ಅಂತ ಡಿಕ್ಲೇರ್ ಆಗಿರೋದು. ಅವ್ರಿಗೆ ಹೇಳಕ್ಕಾಗ್ಬೋದು ಏನ್ ಬೇಕೋ. ಇದು ಕ್ರಿಮಿನಲ್ ಪ್ರೊಸೀಡಿಂಗ್ಸ್ ಅಲ್ಲಿ ನಡೀತಾರಂತ ಪ್ರೊಸೀಡಿಂಗ್ಸ್ ಪೇಪರ್ ಯಾಕೆ ಇದು ಪೇಪರ್ ಅಲ್ಲಿ ಬರ್ತದೆ? ಇನ್ನೇನಾದ್ರು ಕ್ವಶನ್ ಇದ್ರೆ ಕೇಳ್ರಿ, ಅವ್ರು ಕೇಳೋದು ನೀವು ಕೇಳ್ರಿ, ವೆಲ್ಕಮ್ ಮಾಡೋಣ. ನಾನೆಲ್ಲ ಆನ್ಸರ್ ಮಾಡ್ತೀನಿ. ಇಷ್ಟೆಲ್ಲ ಆನ್ಸರ್ ಮಾಡಿದೆ. 16 ಎಕರೆ ಸ್ವಾಮಿ. 15-36 ನಿಮ್ಗೆಲ್ಲ ಒಂದೊಂದು ಸೈಟ್ ತಗೋದು. ನಿಮಗೂ ಸೈಟ್ಗಳಿಲ್ದವ್ರು ಇದ್ರಿ ನೀವು. ಒಬ್ಬರ ಹೆಸರಿಗೆ ಮತ್ತೆ ಅದನ್ನ ಚೇಂಜ್ ಮಾಡಿದ್ದಾರೆ. ಅದನ್ನ ಏನ್ ಮಾಡ್ತಾರೆ, ಒಬ್ಬರ ಹೆಸರಿಗೆ ಆಗ್ತದೆ, ಅಲ್ಲಿ ಪಾಪ ರೈತರ ಹೆಸರಿಗೆ ಯಾರ ಹೆಸರಿಗೂ ಮಾಡ್ತಾರೆ. ಸಡನ್ ಆಗಿ ಚೇಂಜ್ ಆಗ್ತದೆ, ಹಂಗೆ ಲ್ಯಾಂಡ್ ಕನ್ವರ್ಷನ್ ಆಗ್ತದೆ. ಆಮೇಲೆ ತೊರನಹಳ್ಳಿ ಡೈಮಂಡ್ ಅಂತ ಮಾಡ್ಬಿಡ್ತಾರೆ, ಪ್ರೈವೇಟ್ ಲಿಮಿಟೆಡ್. ತೊರನಹಳ್ಳಿ ಡೈಮಂಡ್ ಪ್ರೈವೇಟ್ ಲಿಮಿಟೆಡ್ ಅಂತ ಮಾಡ್ತಾರೆ. ಎಲ್ಲಿಗಿವೆಲ್ಲ 10 ಗುಂಟೆನೋ 15 ಗುಂಟೆನೋ ರೈತರಿಗೆ ಅಡ್ಜಸ್ಟೆಂಟ್ ಲ್ಯಾಂಡ್ ರೆಕಾರ್ಡ್ಸ್ ಇರಲ್ಲ. ಅದನ್ನ ಮಾಡ್ಕೊಳ್ಳಕ್ಕೆ ಅಂತಾನೆ ಮಿಸ್ಸಿಂಗ್ ರೆಕಾರ್ಡ್ಸ್ ಕಮಿಟಿ ಅಂತ ಒಂದಿದೆ, ರೈತರಿಗೆ ಪಾಪ ಅನುಕೂಲ ಆಗಲಿ ಅಂತ. ಇದನ್ನ ಹಿಂಗ್ ದುರುಪಯೋಗ ಮಾಡಿ ಇನ್ಸರ್ಟ್ ಡಾಕ್ಯುಮೆಂಟ್ಸ್ ಇದು ಒಂದು. ಇಂಥವು ನಮಗ್ ಗೊತ್ತಿರಂಗೆ 200 ಎಕರೆ ಆಗಿದೆ ಮಾಲೂರು.
ಏನ್ ಅಧಿಕಾರಿಗಳು ಎಲ್ಲಿಗೆ ಹೋಗ್ಬೇಕು? ಅವಾಗ ಇತ್ತೀಚೆಗೆ 5 ವರ್ಷ ಆಗಿತ್ತು. ಇದಾಗಿರೋದು ಮೊನ್ನೆ ರೀಸೆಂಟ್ ಆಗಿ ಇವ್ರು ಹೇಳೋದು ನಮ್ಗೆ ಆಗಿರೋದು 63ರಲ್ಲಿ ಖಾತೆ ಮಾಡಕ್ ಕೊಡೋದು 2024 24 ಪ್ಲಸ್ 63 100ರಲ್ಲಿ 63 ಮೈನಸ್ ಮಾಡ್ರಿ ಎಷ್ಟಾಯ್ತು? 37 ಪ್ಲಸ್ 24 60 ವರ್ಷದಿಂದ ಸೈಲೆಂಟ್ ಆಗಿದ್ದು ಯಜಮಾನ್ರು ಇವಾಗ ಬಂದವ್ರೆ. ಇದನ್ನ ತಹಸೀಲ್ದಾರ್ ಅವರು ಪರಿಶೀಲನೆ ಮಾಡಿ ನೀಟಾಗಿ ಮಾಡಿಕೊಡ್ತಾರೆ. ಎಸಿ ಅವರು ಭಯ ಪಡ್ತಾರೆ, ಇದು ಡೌಟ್ ನನ್ಗೆ ಅಂತೇಳಿ ನಿಮ್ಮ ವ್ಯಾಪ್ತಿಗೆ ಬರ್ತದೆ, ಇದನ್ನ ನೋಡ್ ಮಾಡಿ ಅಂತಾರೆ, ಪರಿಶೀಲನೆ ಮಾಡಿ ಅಂತಾರೆ. ಇವ್ರು ಇದನ್ನೆಲ್ಲ ಹಿಂಗ್ ಮಾಡಿಟ್ಟಿದ್ದಾರೆ. ತಹಸೀಲ್ದಾರ್ ಅವ್ರಿಗೆ ನಿಮ್ ಮುಖಾಂತರ ತಿದ್ಕೊಳ್ಳಿಕ್ಕೆ ಒಂದ್ ಸಮಯ ಇದೆ. ಅಕಸ್ಮಾತ್ ಅವ್ರಿಗೂ ಏನಾರ ಸುಳ್ಳು ಹೇಳಿ ಇವ್ರು ಮಾಡಿದ್ರೆ ಈ ಸೀದಾ ತಗೊಂಡೋಗಿ ಎಸಿ ಬರೆದ್ರೆ ವಾಪಸ್ ಸರ್ಕಾರಿ ಅಂತಂದ್ರೆ ಅವ್ರು ಉಳ್ಕತ್ತಾರೆ. ಇಲ್ಲಾಂದ್ರೆ ಕಾಸು ತಿಂದವರೆಲ್ಲ ಬಚಾವಾಗ್ತಾರೆ. ತಗಲಾಕೊಳ್ಳೋದು ತಹಸೀಲ್ದಾರ್. ಚೈತ್ರ ಅಲ್ಲಲ್ಲ ಚಿತ್ರನೇ ಚಿತ್ರ ಚಿತ್ರ ಅರುಣ್ ಕುಮಾರ್, ಆಮೇಲೆ ದೀಪಕ್, ಇದೆಲ್ಲ ಪಾಪ ಇವ್ರ ಹೆಸರಿಗೆ ಬಂದವ್ರೆ. ದುಡ್ಡು ತಿಂದಿರೋರು ಬೇರೆಯವ್ರೆ. ಅರುಣ್ ಕುಮಾರ್ ಆರೈ, ದೀಪಕ್ ಅನ್ನೋರು VA. ಇವ್ರ ಕೈಯಲ್ಲೆಲ್ಲ ಶನ ಬರ್ಸೋರೆ. ಇದೆಲ್ಲ ನಿಜ 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 ಅಂತ. ಆಮೇಲೆ ಇವ್ರು ಯಾರ ಹೆಸರು ಮಾಡ್ಕೊಂಡವ್ರಲ್ಲ ಅವರೇ ಹೋಗಿ ಒಂದು ಅರ್ಜಿ ಕೊಟ್ಟವ್ರೆ. ಮೊದ್ಲು ಇದು ಪೊಸಿಷನ್ ಸರ್ಕಾರದಿದು ಅಂತ, ಆಮೇಲೆ ಅವ್ರ ಹೆಸರಿಗೆ ಮಾಡ್ಸಿ. ಇದೇನಾಗ್ಬಿಟ್ಟಿದೆ, ಹೇಳೋರು ಕೇಳೋರು ಇಲ್ವಲ್ಲ, ಮಾರ್ಕೊಂಡು ಹೊಟ್ಟೋಗೋದು. ಫಸ್ಟ್ ಡಾಕ್ಯುಮೆಂಟ್ ಕ್ರಿಯೇಟ್ ಮಾಡಕ್ಕೆ ಇಷ್ಟು ದುಡ್ಡು, ಆ ಬ್ಯಾಚ್ ಮುಗ್ದೋಗುತ್ತೆ. ಆಮೇಲೆ ಕನ್ವರ್ಷನ್ ಮಾಡಕ್ಕೆ ಇನ್ನೊಂದು ಬ್ಯಾಚ್ ಬರ್ತದೆ. ಆಮೇಲೆ ಚೇಂಜ್ ಆಫ್ ಲ್ಯಾಂಡ್ ಯೂಸ್, ಆಮೇಲೆ ಸೇಲ್ ಪ್ರತಿ ಒಂದು ಹಂತದಲ್ಲೂ ದುಡ್ಡು ಅಧಿಕಾರಿಗಳಿಗೆ ಮಜಾ ಆಗ್ಬಿಟ್ಟಿದೆ. ಜನರಿಗೋಸ್ಕರ ನಾವು ಇರೋದು ನಮ್ಗೆ ಅಧಿಕಾರಿಗಳೆಲ್ಲ. 1 ಎಕರೆ ಎಷ್ಟಿದೆ? 4 ಕೋಟಿ ಲೆಕ್ಕ ಹಾಕೊಳ್ಳಿ. ಒಬ್ಬ ಬಡವನಿಗೆ ಒಂದು ಸೈಟ್ ಕೊಡಕ್ಕೆ ಜಾಗ ಇಲ್ಲ ಅಂತ ಪರದಾಡ್ತಾ ಇದೀವಿ. ಯಾರೋ ಅಶೋಕ್ ಜೈನ್ ಅನ್ನೋರು, ಅನ್ನೋರ ಹೆಸರಿಗೆ ಹಿಂಗ್ ಮಾಡಿದ್ರಿ ಎಲ್ಲಿ ಹೋಗುತ್ತೆ? ಯಾರನ್ನು ಕೇಳೋದು? ನಾವು ಜೋರಾಗಿ ಮಾತಾಡಂಗಿಲ್ಲ ಅಧಿಕಾರಿಗಳ ಮೇಲೆ. ರೂಲಿಂಗ್ ಪಾರ್ಟಿ ಇದ್ದೀರಿ ಮಾಡ್ಬೋದು, ನಾವು ಇಲ್ಲವಲ್ಲ, ಅಪೋಸಿಷನ್ ಇದ್ದೀವಿ, ಜೋರಾಗಿ ಮಾತಾಡಂಗಿಲ್ಲ. ತಪ್ಪು ಮಾಡಿದ್ದೀರಾ ಸ್ವಾಮಿ, ತಪ್ಪಾಯ್ತು ತಪ್ಪಾಗಿದ್ರೆ ಇದು ಸರಿ ಮಾಡಿಸ್ಕೊಳ್ಳಿ ಸ್ವಾಮಿ, ಹಿಂಗೆ ಹೇಳ. ಇನ್ನೇನಿದ್ಯಾ? ಎಲ್ಲ ಪ್ಯಾಕೇಜ್ ಆಗಿದ್ದಾಗ ಎಲ್ಲಿ ಬರ್ತಾರೆ ನ್ಯಾಯ, ಎಲ್ಲಿ ಸಿಗುತ್ತೆ, ಎಲ್ಲಿ ಕೊಡ್ತಾರೆ, ಯಾರು ಕೊಡ್ತಾರೆ? ಇವತ್ತಿನ ನೋಡ್ರಿ, ನಿಮ್ಮ ಮುಖಾಂತರ ಹೇಳ್ತಾ ಇದ್ದೀನಿ. 51 ಎಕರೆ ಸ್ಕೂಲ್ ಜಮೀನು. ಅದೇ ದೀಪಕ್ ಅವ್ರು ನಾನು ಹೇಳ್ತಾ ಇದ್ರು, ನಮ್ಮ ಸುವರ್ಣ ಟಿವಿ ದೀಪಕ್ ಅವ್ರು ಇಲ್ವಾ ಇಲ್ಲಿ? ಅವ್ರು ಎಲ್ಲೋದ್ರು? ಅವ್ರು ಇಲ್ವಾ? ಅವ್ರದ್ದು ರೆಕಾರ್ಡ್. ಅವ್ರು ಹೇಳ್ತಾ ಇದ್ರು, ಅದಕ್ಕೆ ಮೊದಲು ಕೊಟ್ಟಿದ್ರಲ್ಲ ಅದೇ ತರ ಆರ್ಡರ್ ಮಾಡ್ಬಿಟ್ಟಾರೆ ಅಂತ. ಎಲ್ಲಾರ ಹೋಗ್ಲಿ, ಕೋರ್ಟ್ ಮನೆಗೆ ಹೋಗ್ತೀನಿ ಬಿಡೋದೇ ಇಲ್ಲ. ರೀಕೌಂಟಿಂಗ್ ಮಾಡಿಸ್ಲಿಲ್ವಾ? ಇದನ್ನು ಅಷ್ಟೇ, ಎಷ್ಟು ಡಿಲೇ ಆಗ್ಬೋದೋ ಮಾತ್ರ ಕೊನೆ ತನಕ ಬಿಡೋದಿಲ್ಲ. ಏನಿಲ್ಲ, ಇಂಥವು ಎಷ್ಟು ಎಕರೆಗಳು ಮಾಡೋರು. ಜೋರಾಗಿ ಮಾತಾಡಿದ್ರೆ ಸಣ್ಕೊಂಡವ್ರು ಹೋಗಿ ಮಾತಾಡಂಗಿಲ್ಲ, ಅವ್ರ ಮೇಲೆ FIR ಹಾಕ್ಸೋದು, ಅವ್ರಿಗಿಂತದ್ದು ಕುತಂತ್ರ ಚೇಷ್ಟೆಗಳು ಮಾಡೋದು. ನಿಮ್ಮ ಮಾಧ್ಯಮಗಳು ನೀವೆಲ್ಲ ಎಚ್ಚೆತ್ಕೋಬೇಕು. ಯು ಆರ್ ದ 4th ಪಿಲ್ಲರ್ ಆಫ್. ನಾವು ಎಚ್ಚೆತ್ಕೊಂಡು ನಾವು ಮಾಡ್ತೀವಿ ಇಟ್ಕೊಳ್ಳಿ. ಅದು ಪ್ಯಾಕೇಜ್ ಸಿಸ್ಟಮ್ ಆಗಿತ್ತಲ್ಲ, ಒಂದ್ ಕಡೆಯಿಂದ. ನೀವು ಜನಕ್ಕೆ ತಳಿಸಂತ ಕೆಲಸ ಆಗ್ಲಿ. ಪ್ರೈಮ್ ಟೈಮ್ ಅಲ್ಲಿ 7:30 8 ಗಂಟೆಗೆ ಬರ್ಲಿ ಇವೆಲ್ಲ. ಜನ ಬುಡ್ಸ್ ತಗೊಂಡ್ ಹಾಕ್ಲಿ. ಇದಿಲ್ಲ ರೀ, ನೀವು ಗಟ್ಟಿ ನಿಂತ್ಕೊಂಡ್ರೆ ಇನ್ನೆಷ್ಟು ಗಟ್ಟಿಯಾಗಿ ನಿಂತ್ಕೊಂಡಿದ್ದಕ್ಕೆ 200 ಟ್ಯಾಕ್ಸ್ ಹೊಲಿಸಿರೋದು ನಾನು. ಮೀಡಿಯಾ ನೀವೆಲ್ಲ ಸ್ವಲ್ಪ ಅದನ್ನ ಹೈಲೈಟ್ ಮಾಡಿದಷ್ಟು ಜನರಿಗೆ ಗಟ್ಟಿಗೆ ನಿಂತಿದ್ದಕ್ಕೆ 200 ಟ್ಯಾಕ್ಸ್ ಹೊಲಿಸಿದ್ದು. ಅರ್ಥ ಆಯ್ತಾ? ನನ್ನ ಹೆಸರುಗಳು ಹೇಳಕ್ ಬರೋಲ್ಲ, ರಾಜಕೀಯವಾಗಿ ತಿರ್ಕೊಂಡು ಹೋಗ್ತದೆ. ಯಾರ್ಯಾರು ಕರಪ್ಷನ್ ವಿರುದ್ಧ ಹೋರಾಡ್ತಾರೋ ಅವ್ರಿಗೆಲ್ಲ ಏನೇನ್ ಸಮಸ್ಯೆ ಆಗ್ತಾ ಇದೆ. ನೀವು ಬೆನ್ನೆಲುಬಾಗಿ ನಿಂತ್ಕೊಳ್ಳಿ. ನಾನೆಲ್ಲ ಸ್ಟೇಟ್ ಮಾಧ್ಯಮನೇ ಬೇಡದ, ನನಗೆ ಕೋಲಾರ ಜಿಲ್ಲೆ ಮಾಧ್ಯಮ ನನ್ನ ಜೊತೆ ನಿಂತ್ಕೊಳ್ಳಿಲ್ಲ. ಇದರಲ್ಲಿ ಈ ಕರಪ್ಷನ್ ಕೊನೆ ಹಾಕ ನೀವೆಲ್ಲ. ಇನ್ನು ಇದ್ರ ಸಾಲದಿದ್ದಕ್ಕೆ 280 ಎಕರೆ ಬಂಡೆ ಸ್ಯಾಂಕ್ಷನ್ ಕೊಟ್ಟವ್ರಿಗೆ, 280 ಎಕರ್ಸ್ ಅಲ್ಲೇ ಟೆಕ್ಕಲ್ 280 ಎಕರೆ. ಇನ್ನು ಅದಕ್ಕೂ ಹೋರಾಟ ಮಾಡಬೇಕು, ಸ್ಯಾಂಕ್ಷನ್ ಮಾಡಬೇಡ್ರಿ ಅಂತ. ಇವ್ರು ಮಾಡೇ ಮಾಡ್ತಾರೆ, ಕಾಸು ತಗೋತಾರೆ, ಮಾಡೇ ಮಾಡ್ತಾರೆ. ಕೋಟೆನೋ ಒಂದು ಇಟ್ಕೊಂಡಿದೆ ಎಂತ ಅದೆಲ್ಲ ಏನು ಟೇಕಲ್ ಬಗ್ಗೆ ನಡೀತಾ ಈಗ ಅದೆಲ್ಲ ಒಂದು ಸಭೆ ಮಾಡಬೇಕು ಅಂತ.
ಗ್ರೀನ್ ಟ್ರಿಬ್ಯುನಲ್ ಗ್ರೀನ್ ಟ್ರಿಬ್ಯುನಲ್ ಡೆಲ್ಲಿಯಿಂದ ಪಾಪ ಅವ್ರು ಯಾರೋ ನವೀನ್ ಅಂತ ಹುಡುಗ ಅವ್ರಿಗೆ ಪಾಪ ಎಕನಾಮಿಕಲಿ ವೀಕ್ ಇದ್ದಾರೆ ಅಂದ್ರೂ ಅಷ್ಟೊಂದು ಮಾಡ್ತಾ ಇದಾರಲ್ಲ ಅವ್ರಿಗೆ ಥ್ಯಾಂಕ್ಸ್ ಹೇಳ್ಬೇಕು ನಾವೆಲ್ಲ, ಧನ್ಯವಾದ ಹೇಳ್ಬೇಕು. ನಾವೆಲ್ಲ ಎಷ್ಟೋ ಜನ ಇದ್ದೀರಿ, ಬಟ್ ಅಷ್ಟು ಚಿಕ್ಕ ವಯಸ್ಸಿನ ಹುಡುಗ ಅದ್ರ ವಿರುದ್ಧ ನಿಂತಿದ್ದಾನೆ ಅಂದ್ರೆ ನೀವುಗಳೆಲ್ಲ ಕರೆದವ್ರನ್ನ ಸನ್ಮಾನ ಮಾಡ್ಬೇಕು. ನಿಮ್ ಕೈಯಲ್ಲೂ ಸಾಧ್ಯ ಆಗ್ಲಿಲ್ಲ, ಅದು ನನ್ನ ಕೈಯಲ್ಲಿ ಸಾಧ್ಯ ಆಗ್ಲಿಲ್ಲ. 37 ಎಕರೆ ಕಾಡು ಹೊಡೆದಿ ಕ್ರಷರ್ ಮಾಡಿರೋ ದೇಶ ಜಗತ್ ಜಾಹಿರ. ಫಾರೆಸ್ಟ್ ಡಿಪಾರ್ಟ್ಮೆಂಟ್ ಅವರು ಬರಲ್ಲ, ರೆವಿನ್ಯೂ ಡಿಪಾರ್ಟ್ಮೆಂಟ್ ಅವರು ಬರಲ್ಲ, RDP ಅವರು ಬರಲ್ಲ. ಅದೇ ಸ್ಕೂಲ್ ಆಯ್ತಲ್ಲ 52 ಎಕರೆ ನಮ್ದು ಅಲ್ಲ ಅಂತಾರೆ ಎಜುಕೇಶನ್ ಡಿಪಾರ್ಟ್ಮೆಂಟ್ ಅವರು, ಅಗಲಕೋಟೆ. DC ಅವರು ಎಲ್ಲ ಕರೆಕ್ಟ್ ಆಗಿ ಇದೆ ಅಂತ ಹೇಳ್ತಾರೆ, AC ಅವರು ಹೇಳ್ತಾರೆ. ಮತ್ತೆ ಇನ್ನೆಲ್ಲಿ ಸಿಗುತ್ತೆ ಹಂಗ ನಿಮ್ಗೆ? ನೀವು ಇವಾಗ ಅದನ್ನ ಹೇಳಿ ಎಲ್ಲಿಗೆ ಬಂದು ನಿಂತಿದೀವಿ ಅಂತ ನೀವು ಕ್ವಶನ್ ಮಾಡ್ರಿ, ನನ್ ಕರೀರಿ, ಕೇಳ್ತೀನಿ. ದೇಶ ಎಲ್ಲ ನೋಡ್ಲಿ, ನಮ್ಗೆ ಎಲ್ಲಾ ಮಾಡ್ಬೋದು, ನ್ಯಾಯಾಲಯದ ಮೇಲೆ ನಂಬಿಕೆ ಇರೋದು. ಇವಾಗ ನೀವು ಏನಾಯ್ತು ಅದನ್ನ ಬರುತ್ತೆ, ಬಟ್ ಅದನ್ನ ತಾಂತ್ರಿಕವಾಗಿ ನ್ಯಾಯಾಲಯಕ್ಕೆ ಹೋಗಿ ಹೋಗ್ತೀನಿ. ಬದಲಾದಾಗೆಲ್ಲ ಬರುತ್ತೆ. ಈಗ ನನಗೆ ರೀಕೌಂಟಿಂಗ್ ಮಾಡಿ ಹೋಗೋದು ಇಲ್ಲಿಲ್ಲ ಅಂತಾನೆ ಹೇಳಿ ಕಳಿಸಿದ್ ನನಗೆ. ಲೇಟ್ ಆಯ್ತು ಬಿಟ್ವಾ. ಇದು ಅಷ್ಟೇ, ಸ್ಕೂಲ್ ಜಮೀನು ಇವ್ರು ಏನೇನ್ ತಪ್ಪು ಮಾಡಿದ್ದಾರೆ, AC, TC ಇವರೆಲ್ಲ ಏನೇನು ಮಾಡಿದಾರಲ್ಲ, ಆರ್ಡರ್ಸ್ ಮಾಡಿದಾರೆ, ಅದನ್ನ ತಗೊಂಡು ನ್ಯಾಯಾಲಯಕ್ಕೆ ಕೊಡ್ತೀನಿ. ಹೈಕೋರ್ಟ್ ಅಲ್ಲಿ PIL ಆಗ್ತಾ ಇದೀವಿ, ಕೋರ್ಟ್ ಅಲ್ಲಿ ಏನು ಅಂತ ಗೊತ್ತಾಗ್ತದೆ. ಕೋರ್ಟ್ ಅಲ್ಲಿ ನಮ್ಗೆ ಸಾಕಷ್ಟು ಸಮಯ ಇರ್ತದೆ ಹೇಳಕ್ಕೆಲ್ಲ, ಇಲ್ಲಿ ನಮ್ಮನ್ನ ಕರ್ದೇ ಇಲ್ಲ ಕೇಳಕ್ಕೆ. ನಾವೆಲ್ಲ ಅಷ್ಟೆಲ್ಲ ಬಡ್ಕೊಂಡು ಕೇಳಿದೀವಲ್ಲ, ನಮ್ಮನ್ನ ಕರ್ದೇ ಇಲ್ಲ. ಏನು ಅದ್ರಲ್ಲಿ ಏನಿದೆ, ನಿಜನ ಸುಳ್ಳ, ನಿಮ್ಗೇನಾರ ಮಾಹಿತಿ ತಪ್ಪಿದೆ ಅಂತ ನಮ್ಗಾರ ಹೇಳ್ಬೇಕಲ್ಲ. ಕಂದಾಯ ಅಧಿಕಾರಿಗೆ ಅವಾಗ ಕಂದಾಯ ಮಿನಿಸ್ಟರ್ ಆಗಿದ್ದು ಅವ್ರು ಸ್ಟ್ರಾಂಗ್ ಆಗಿದ್ದು ಅವ್ರ ಕಡೆಯಿಂದ ಆಗಿಲ್ವಲ್ಲ ಅಂತ. ಯಾರು ಸ್ಟ್ರಾಂಗು ಯಾರು ವೀಕು, ಮೋದಿಯವ್ರ ಬಗ್ಗೆ ಎಲ್ಲ ಬೈತೀವಿ. ಇವಾಗ ಮೋದಿಯವ್ರ ಬಗ್ಗೆ ಏನೇನ್ ಮಾತುಗಳು ಆಡೋದು, ಟೈಮ್ ಬಂದಾಗ ಈ ತರ ಆಗ್ತದೆ. ಕೃಷ್ಣ ಬೈರೇಗೌಡರಿಗೆ ತಪ್ಪಾಯಿತಿ ಕೊಟ್ಟಿದ್ದಾರೆ ನೋಡಿ, ಇಂಥವ್ರಿಗೆಲ್ಲ ಸನ್ಮಾನ ಮಾಡ್ಬೇಕು ನಾವು. ಹೋರಾಟ ಇಂದಿನ ವಿಷಯನೇ ಹೇಳ್ತಾ ಇದ್ದ. ಗ್ರೀನ್ ಟ್ರಿಬ್ಯುನಲ್ ಅಲ್ಲಿಗೆ ಹೋಗಿ ದುಡ್ಡು ಎಷ್ಟಾಗಿದೆ ಗೊತ್ತಾ? ಲಾಯರ್ ಇಟ್ರೆ ಲಾಯರ್ ಬುಕ್ ಮಾಡ್ಬಿಡ್ತಾರ್ರಿ. ಏನ್ ಮಾಡೋದು? ದೊಡ್ಡ ಸ್ಕ್ಯಾಮ್ಗಳು, ಸಾವಿರಾರು ಕೋಟಿ ತಿಂದಿರ್ತಾರೆ. ಇವ್ರು ಹೋಗಿ 5,000 10,000ದಲ್ಲಿ ಏನ್ ಮಾಡ್ಕೊಂಡ್ ಬಂದರು? ಲೈಫ್ ಥ್ರೆಟ್. ಅವ್ರಿಗೆಲ್ಲ ಒಬ್ಬೊಬ್ರೆ ಓಡಾಡಂಗಿಲ್ರಿ. ನಾಳೆ ಗಾಡಿ ಹತ್ತಿಸ್ತಾರ ಅವ್ರ ಮೇಲೆ, ಹತ್ತಿಸ್ಬಿಟ್ಟು ಆಮೇಲೆ ಏನೋ ಸೋತೋದ ನವೀನ್ ಅಂತಿಲ್ಲ ಅಂತ ಒಂದ್ ವಾರ ಸುಮ್ಮನೆ 10 ಜನ ಸುಮ್ಮನೆ ಆದ್ರೆ ದುಡ್ಡು ಕೊಡ್ತಾರೆ. ಸುಮ್ಮನೆ ಆದ್ರೆ ದುಡ್ಡು ಕೊಡ್ತಾರೆ. ಈಗ ಈ ಕೇಸ್ ನಡೆಸಕ್ಕೆ ಎಲ್ಲಾ ಕ್ರಷರ್ಗಳ ಹತ್ರ 2 3 ಲಕ್ಷ ವಸೂಲಿ, 1.5 ಕೋಟಿ ಕೇಸ್ ನಡೆಸಕ್ಕೆ. ಇನ್ನೇನ ಡೌಟ್ಸ್ ಇದೆಯಾ? ನೀಟಾಗಿ ಹೇಳಿದ್ದೀನಿ, ನಿಮ್ಮಲ್ಲಿ ರಿಕ್ವೆಸ್ಟ್ ಮಾಡ್ತೀನಿ. ತಹಶೀಲ್ದಾರ್ ಅವ್ರ ಮುಂದೆ ಹೋಗ್ತಿದೀನಿ, ನೀವು ಒಂದು 5 ನಿಮಿಷ ಬಂದ್ರೆ ಅವ್ರಿಗೆ ಕ್ವಶನ್ ಕೇಳಿ. ನಿಮ್ಗೆಲ್ಲ ಈಗ ಅರ್ಥ ಆಗಿದೆ ಅನ್ಕೊಂಡಿದ್ದೀನಿ ಬೇಸಿಕ್ಸ್. ರಾಜಧಾರಿ ಟಿವಿ, ಅಡೆತಡೆ ಇಲ್ಲದ ಪ್ರಜಾದಾರಿ.